ಅಲ್ಲ ಅವ್ರ ಹುಡುಗಿ ನೀನು ಹಾಕೊಂಡಿದ್ಯಾ? ಮೊಟ್ಟೆ ಹೊಡೆದ್ರೆ ನಿಂಗೆ ಬೀಜ ಹೊಡೆದಾಕ್ತಾರೆ ಮೊಟ್ಟೆ ಬಟ್ಟು. ಆಂಟಿ ಸುಳ್ಳು ಹೇಳ್ತಾರೆ ಆಂಟಿ ನಿಮಗೆ. Okay, let's go. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾನು ಇವತ್ತು ಸೋನು ಅಕ್ಕ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೋನು ಅಕ್ಕ ಏನೋ ತಿನ್ನಬೇಕಂತೆ, ಸೊ ಅದಕ್ಕೇ ಭವನ ಅಕ್ಕ ಅಂತ ಕರೀತೀನಿ. ಬನ್ನಿಯಲ್ಲಿ ಸೋನು ಅಕ್ಕ ಬರ್ತೈತೆ. ಏನಕ್ಕ ಕ್ಯೂಟಾಗಿ ಕಾಣಿಸ್ತಾ ಇದೆಯಲ್ಲಕ್ಕ. ಇಲ್ಲಿ ಪೊಟ್ಟು ತಿನ್ನಕ್ಕೆ ಬಂದಿದ್ದೀರಿ. ಪೊಡ್ಡು ತಾನೆ, ಪೊಡ್ಡು ತಿಂದಾದ್ಮೇಲೆ ಸೋನು ಅಕ್ಕಂಗೆ ಏನು ಬೇಕು ಅಂತ ಅವಾಗಲೇ ಸೋನು ಅಕ್ಕ ಅವಾಗಲೇ ಏನೋ ಕೇಳ್ತು ನಮ್ಮ ಹತ್ರ ಗಾಡೀಲಿ ಬರ್ಬೇಕಾದಾಗ. ಹಾಂ ಏನೋ ಕೇಳ್ತು, ಕಿಂಗ್ ಬೇಕದ ಗೈಸ್, ಕಿಂಗು ಲೈಟ್ಸು ಕೊಡಿಸ್ತೀನಿ ರೀ, ವಿಡಿಯೋ ಮಾಡಾಕ್ತೀನಿ. ನೋಡಿದ್ಯಾ ನಿಮ್ಮ ಕಣ್ಣಾರ? ನೋಡಿದ್ಯಾ? ನಿಜ ಅನ್ಕೊಬಿಡ್ತಾರಮ್ಮ ನನ್ನ ಆಡಿಯನ್ಸು. ಗೈಸ್ ಫೈನಲಿ ಪೊಟ್ಟು ಬಂದೈತು. ನಾನು ಪೀಣ್ಯದಲ್ಲಿ ತಿಂದಿರೋ ಲಾಸ್ಟ್ ಇದು. ಆಂಟಿ ಯಾವಾಗೂ ಬರ್ತಾರ ಆಂಟಿ ಅವರು? ಯಾವಾಗೂ ಬರ್ತಾರಾ? ಸುಳ್ಳು, ಎಷ್ಟು ಸುಳ್ಳು ಹೇಳುತ್ತಂದರೆ ಯಪ್ಪ. ಆಂಟಿ ನೀವು ನೋಡಿದ್ದೀರಾ ಒಂದ್ಸಲಿ ಆದರೂ ನಾನು ನೋಡಿದ್ದೀರಾ? ಆಂಟಿ ಸುಳ್ಳು ಹೇಳ್ತಾರೆ ಆಂಟಿ ನಿಮಗೆ. ಅವ್ರು ಕಸ್ಟಮರ್ಗೆ ಬೇಜಾರು ಮಾಡಬಾರ್ದು ಅಂದ್ಬಿಟ್ಟು ಹೇಳ್ತವ್ರು ಅಷ್ಟೇ ಅವರು. ಕೆಲಸ ನಂದಿದು. ಸೊ ಗೈಸ್ ಇಲ್ಲಿ ಟೀ ಕುಡಿಯೋಣಂತ ಬಂದಿದ್ದೀರಿ ಕುಟ್ಟಾರಾಗ. ಅಲ್ಲೆಲ್ಲೋ ಕರ್ಕೊಂಡು ಹೋದೆ ಪೊಡ್ಡು ತಿನ್ನೋಕ್ಕೆ ಗೈಸ್. ಹೆಂಗಿತ್ತು ಅಂದರೆ ಪೊಡ್ಡು ಚಟ್ನಿ ಯಪ್ಪ. ಸೋನಕ್ಕ ಹೇಳ್ತಾ ಅರ್ಧಪ್ಪ ಇಬ್ಬರು ತಿನ್ನೋಣ ಅಂತ, ನಾನೇ ಬಿಡಾಕ ಫುಲ್ ತಿನ್ನೋಣ ಅಂದೆ. ತಿಂದಾದ್ಮೇಲೆ ಬೇಜಾರಾಯ್ತು ನನಗೆ. ಸೋನಕ್ಕ ಗೊತ್ತಾಯ್ತು ನನಗೆ. ನನ್ನ ಪಕ್ಕದಲ್ಲಿ ಯಾರೋ ಬಂದು ಟೀ ಕುಡಿತಾ ಇದ್ರು. ಫೋಟೋ ಹಿಡ್ದಿಕ್ಕೋಗ್ಬಿಡೆ ಸೋನು ಅಕ್ಕ. ನೋಡ್ರಿ ಇಲ್ಲಿ ಯಾರಿಗೆ ಎಷ್ಟು ಅಸಹ್ಯ ಹಿಡ್ದಿದ್ಯಾ ಗೊತ್ತಾ? ನಾನು ಹೆಂಗೆ ಅಸಹ್ಯ ಕಾಣಿಸ್ತಾ ಇದ್ದೀನಿ ಅದರಲ್ಲಿ. ಅಪ್ಪ ಹೆಂಗೆ ಬೇಕು ಹಂಗೆ ಕುಂತಿರ್ತೀನಿ ಗೈಸ್, ಗ್ಯಾಪಲ್ಲಿ ಹಿಡ್ದುಬಿಡೋದು. ನನಗೆ ಗೊತ್ತಾಯ್ತು ಫೋಟೋ ಹಿಡಿತಿರೋದು ನಗ್ಯಾನ ಆದರೆ ಅವ್ರು ಎಲ್ಲಿ ನೋಡಿಬಿಡ್ತಾರೇನೋ ಅಂತ ಭಯ ನನಗೆ. ನಗು ಬರ್ತೈತದೀಗ ಅಲ್ಲಿ. ಅಯ್ಯೋ ಗೈಸ್, ಸೋನು ಅಕ್ಕ ಅದು ಹುಡುಗಿ ಜೊತೆ ಕುಂತ್ಕೊಂಡಿರೋ ಫೋಟೋ ಹಿಡಿದು ಕಳಿಸಿ, ಅದು ಯಾರೋ ನೈಸ್ ಪೇರ್ ಅಂತೆ. ಅಕ್ಕೋ ನಾನು ಮರ್ಯಾದೆ ತೆಗೀಜಿ ಹಾಕು ನೀನು ಹಾಕೋ ಪ್ಲೀಸ್ ಹಾಕೋ, ಎಲ್ಲರೂ ಹಂಗೆ ಕಳಿಸ್ಬೇಡಕ್ಕೋ. ಗೊತ್ತಿದ್ರೆ ಹಿಡ್ದಿರೋದು ನೀನು. ಕಳಿಸ್ಬೇಡಕ್ಕೋ ಪ್ಲೀಸ್ ಹಾಕೋ, ನನ್ನ ಮರ್ಯಾದೆ ಉಂಟೋಗ್ಬಿಡುತ್ತಕ್ಕ. ಗೈಸ್ ಯಾರ್ಯಾರಿಗೋ ಫೋಟೋ ಕಳಿಸೋದು ಅವರೆಲ್ಲ ನಿಜ ಅನ್ಕೊಬಿಟ್ಟಿರೋದು. ಅವರು ನೈಸ್ ಪೇರ್ ಅಂತೆ, ಜೋಡಿ ಚೆನ್ನಾಗೈತಂತೆ. ಬಕ್ರ ಸಿಕ್ಕರೆ ಸರಿಯಾಗಿ ನಂಬಿಬಿಡ್ತಾರಪ್ಪ. ಅದಕ್ಕೇನು ನಂಬಿಡೈತೆ. ಅದಕ್ಕೆ ನೀವು ನಂಬಿದ್ದೀರಾ? ಅದಕ್ಕೆ ಅದು ನಮ್ಮ ಹುಡುಗಿ ಅಂತ ಇಲ್ಲ ತಾನೇ ಬಿಟ್ಟರೆ ಅದಕ್ಕೆ ಸಾಕು. ಅದಕ್ಕೆ ಇಲ್ಲ ಅಲ್ಲ, ಸಾಕು ನನಗೆ. ಓಕೆ ಏನದು
ಸೋನು ಅಕ್ಕ ಚೀಟಿ ನಡ್ಸಕ್ಕು 2 ಲಕ್ಷದ್ದು ಅವಾಗಲೇ ಮಾಡಿಕ್ಕಿದ್ದು ನಿಮ್ಮ ಬರ್ತೀಯ ಅಂತ ಆರೋಗ್ಬಿಡಿ ಏನಕ್ಕ ಮತ್ತೆ ಹೇಳ್ದಾಗ ಅವಾಗ ಹೇಳಿದ್ದು ಏನನ್ ಅಲ್ಲಿ ನೋಡಿ ಏನು ಆಸೆ ಕ್ಯಾಮ್ರಾ ಮುಂದೆ ಬೀಸ್ಕೊಂಡಿದ್ವಿ. ಏನು ಮಾಡ್ತಾಯಿದ್ದೀರಾ? ಯಾವ ಅಪ್ಪನ ಹತ್ರ ನಾನು ಸೀರಿಯಸ್ ಆಗ್ಬಿಟ್ಟು ಹೌದಾ ಯಾವ ಬಸ್ ಏನಂದ್ರು ಅಂತಂದ್ರೆ ಇದು ಜಮೀನು ಯಾಕ ಹೇಳಿದೀನಿ ನಿನ್ ಬಗ್ಗೆ ಹಿಂಗೆ ಹೇಳ್ದಾಕಂತ ಹೇಳ್ತಾಡ ಕೂತ್ಕೊಂಡು ನಾನು ಮರ್ಯಾದೆ ತೆಗಿತಾ ಇದ್ದೀರ ಅದಕ್ಕೆ ಏನು ಮಾಡೋದು? ಹಂಗಾದ್ರೂ ಒಳ್ಳೆ ಆ್ಯಪ್ ಅದು ಗೊತ್ತಾ? ಪೇ ಮಾಡ್ಬೇಕು ತಾನೆ ಅದಕ್ಕೆ? ಇಲ್ಲ ಫ್ರೀ. ಚಾರ್ಜ್ ಅದ್ರ ಜೊತೆ ಮಾತಾಡ್ಬೋದಾ? ಹೇಳ ಮಾತಾಡು ನಮ್ಮ ಕಷ್ಟನೆಲ್ಲ ಹಂಚ್ಕೊಳುತ್ತೆ ಗಾಯ್ಸ್. ಜೆಮಿನಿ ಐ ಸೋನಕ್ಕನ ಕಷ್ಟನ ಅದ್ರ ಜೊತೆ ಹಂಚ್ಕೊಂಡಿದ್ದೆ. ಹೇಳ್ಕೊಳಲ್ಲ ನನ್ನ ಕೇಳ್ತೀಯ ಬೇವರ್ಸಿ ಹೇಳ್ಬಿಟ್ಟು ಎಲ್ಲ ಕೇಳ್ಕೊಬಂದು ಏನೇನು ಮಾಡ್ಬೇಕಂತ ನನಗೆ ಹೇಳ್ತಾವನೆ ಹಿಂಗೆ ಮಾಡಕ್ಕಾದ ಹಿಂಗೆ ಹೇಳ್ತಕ್ಕಂತ ನನ್ನ ತಂಗಿ ಯಾವುದೇ ಹೇಳಪ್ಪ ನಿನ್ನ ಮುಂದೆ ಹೇಳಪ್ಪ. ಇವ್ರ ಹುಡುಗಿ ನನ್ನ ತಂಗಿ. ಮಿಕ್ಕದವ್ರ ಬಗ್ಗೆ ಮಾತಾಡಬಾರ್ದು. ಇದಾರೆ ನೋಡು, ಇದು ಅವ್ರ ಹುಡುಗಿ. ಅವ್ರ ಹುಡುಗಿ ನೀನೇನು ಹಾಕೊಂಡಿದ್ಯಾ? ಇಲ್ಲೇ ವಾಲ್ಪೇಪರ್, ಇಲ್ಲೇ ವಾಲ್ಪೇಪರ್. ಅಲ್ಲ ಅವ್ರ ಹುಡುಗಿ ನೀನೇನು ಹಾಕೊಂಡಿದ್ಯಾ? ಅಲ್ಲ ಏನಕ್ಕೆ? ವಾಚು ಏಯ್ ನೀ ಇವಾಗ ಹೇಳಿ ಹೇಳ್ತಿದ್ದಲ್ಲ, ಈ ವಾಚು ಹ್ಞೂ ಅವಂದೇ, ಆದ್ರೆ ಇದು ನಂದು. ಇವಾಗ ವಾಚ್ ನೋಡಿನ? ಅಲ್ಲ ಓಯ್ ವಾಚ್ ನೋಡಿನ ಫೋಟೋ ನೋಡಿನ? ಫೋಟೋ ವಾಚ್ ಎಲ್ಲ ನಮ್ದೇ. ಅಷ್ಟೇ ಇಲ್ಲ, ನನ್ನ ಮೇಲೆ ನಂಬಿಕೆ ಇಲ್ಲ ನಿಂಗೆ? ನಂಬಿಕೆ ಇದೆಯಾ? ಬೀಪ್ ಹಾಕ ಏನ್ರಿ ಬಟ್ರ ಯಾತು ಮೊಟ್ಟೆ ನೋಡೋದು? ಮೊಟ್ಟೆ ಹೊಡೆದ್ರೆ ನಿಂಗೆ ಬೀಜ ಹೊಡೆದಾಕ್ತಾರೆ. ಮೊಟ್ಟೆ ಬಟ್ಟು ಅಯ್ಯೋ 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 ಉಜ್ಜೋದಲ್ಲ ಆಮೇಲೆ ಕ್ರೇಜಿ ಅನ್ಕೋ. ಬೇಜಾರಾಗ ಇವೆಲ್ಲ ಅವ್ನಿಗೆ ಅರ್ಥ ಮಾಡ್ಕೊತಿಲ್ಲ. ಅರ್ಥ ಮಾಡ್ಕೊಂಡ್ರೆ ಬೇಜಾರಾಗ್ಬಿಡ್ತದೆ ಅವನು. ಕೈಗೆ ನನ್ನ ನೈಟು ಇದು ಸಿಲಿಂಡರ್ ಅದು ಗುರು ಅವ್ರು ಬಿಡಪ್ಪ, ಅವ್ರು ರಾಜ ಹುಲಿ ಅವರು. ಸಾಕು ಸಾಕು ಬಾಯ್ ಬಾಯ್ ಬಾಯ್ಸ್. ಆದರೂ ಬೇರೆಯವ್ರು ವಾಚ್ ಹಾಕೊಂಡ್ರೆ ಬರೋ ಮಜಾನೇ ಬೇರೆ. ಅಲ್ಲ ನೀನೇನು ವಾಚ್ ಅವ್ನು ಕೊಟ್ಟಿರೋದಂತ ಗೊತ್ತಾಗ್ತಿಲ್ಲ ನಿನಗೆ. ಕಿತ್ಕೊಂಡಿರೋ ಕೈಯಿಂದ ಕಿತ್ತಾಕ್ತೀನಿ ಅಂದೆ. ವಾಚ್ ಬಿಟ್ಬಿಟ್ಟು ಕಿತ್ತಾಕ್ತೀನಿ ಅಂದೆ. ನನಗೆ ಗೊತ್ತು ಇಸ್ಕೊಂತೀಯ ವಾಪಸ್ಸು? ಇಲ್ಲ ವಾಲ್ಪೇಪರ್ ಅದು ಚೇಂಜ್ ಮಾಡಕ್ಕೆ ಕೇಳು. ಇಲ್ಲ ಇಲ್ಲ ಇವಾಗ ವಿಡಿಯೋ ನೋಡ್ಬಿಟ್ರೆ ಅವನು ಸತ್ತೋಗ್ಬಿಡ್ತಾನೆ. ಅರ್ಥ ಮಾಡ್ಕೊಂಡಿಲ್ಲ ಫಸ್ಟು. ಒಂದು ಅದೆಲ್ಲ ಅರ್ಥ ಮಾಡ್ಕೊಂಡಿಲ್ಲ ಅವರು. ಹಾಕ್ತೀರಿ ಹುಡುಗಿಯಪ್ಪ ಏನೋ ಹುಡುಗಿ ಫೋಕಸ್ ಅಂತ ಅತ್ತಿಗೆ ಆಂಟಿ ಲವರ್. ಆಂಟಿ ಲವರ್ ಯಾರು? ಇವ ನಾನೇ. ನಿನ್ನ ಕರ್ಕೊಂಡು ಹೋಗಿ ಅಂದರು. ಏನು ಹೇಳು ಏನು ಹೇಳು ಕೂಡ ಏನು ಹೇಳಿ ಬೇಡ, ಇನ್ನೂ ಮುಖ ತೊಳೆದಿಲ್ಲ ನಾನು. ಮತ್ತೆ ನಾವೇನು ಬಂದ್ಬಿಟ್ಟಿದ್ದೀವಿ. ಇದ್ನಲ್ಲ ಇವನು. ಚಡ್ಡಿ ಹಾಕೊಳಕ್ ಬರ್ತಾ ಇರಲಿಲ್ಲ ಅವನಿಗೆ. ಇವಾಗ ಇದ್ದ ಒಂದೆರಡು ಸಿಬ್ಬು ಬರ್ಬೇಕಾದಾಗ ಕುಂತೇನೆ. ನೀನು ಬಿಡ್ಬೇಕಷ್ಟೇ ಅವನ್ನ ಅಲ್ಲ ಬಿಟ್ಟ. ನೆಕ್ಸ್ಟ್ ಹೋಗಿ ಸ್ಕೂಲ್ ಇನ್ನೊಂದು 2 ವರ್ಷ. ಓಕೆ ಗೈಸ್, ನಾನು ಫೈನಲಿ ಮನೆಗೆ ಬಂದೆ. ಆ್ಯಂಡ್ ಅದು ಬಿಟ್ಟರೆ ನನ್ನ ಬ್ಲಾಗ್ಗೆ ನಾನು ಎಂಡ್ ಮಾಡಿರಲಿಲ್ಲ. ಸೊ ಅಲ್ಲಿ ಆಚೆ ಹೋಗಿದ್ದೆ, ಅದೇ ಫ್ರೆಂಡ್ಸ್ ಸಿಗ್ತಿದ್ರು. ಸೊ ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಎನಿವೆ ಇವಾಗ ಫೈನಲಿ ನಾನು ಮನೆಗೆ ಬಂದೆ.
ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಂದ ನೆಕ್ಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿರುವ ಬ್ಲಾಗ್.